ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಹೇಳಿದ್ವಲ್ಲ, ಫೇಮಸ್ ಆದಂಥ ಬೆಂಗಳೂರಲ್ಲಿ ಹೋಟೆಲ್ನ ರಿವ್ಯೂ ಮಾಡೋಣ ಅಂತ ಹೋಗ್ತಿದ್ದೀವಿ. ಸೊ ಫೇಮಸ್ ಆದಂಥ ಹೋಟೆಲ್ಲು ನಮ್ಮ ನಿತಿನ್ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ತೋರಿಸ್ತೀವಿ. ಮತ್ತು ಈ ಮೈಕ್ನ ಎಷ್ಟು 2-3 ದಿವಸದಿಂದ ಕನೆಕ್ಟ್ ಮಾಡ್ತಾ ಇದೀವಿ, ಆಗ್ತಾನೆ ಇಲ್ಲ. ಅದು ಹೆಂಗ್ ಕನೆಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಗೂಗಲಲ್ಲಿ ನೋಡಿದ್ರು ಗೊತ್ತಾಗ್ತಿಲ್ಲ, ಹೆಂಗ್ ಮಾಡೋದು ಅಂತಾನು ಗೊತ್ತಾಗ್ತಿಲ್ಲ. ಯಾಕೆ? ಸೊ ಓಕೆ, ಅಲ್ಲಿ ಹೋಗ್ಬಿಟ್ಟು ಈಗ ಅದು ಇದು ಎಲ್ಲ ಸ್ವಲ್ಪ ನೋಡ್ಕೊಂಡು ಆಮೇಲೆ ಮತ್ತೆ ನಿಮ್ಗೆ ಸಿಗದ. ನಮ್ಮ ಫ್ರೆಂಡು ಮಂದಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ತುಂಬಾ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಅಸ್ತವ್ಯಸ್ತವಾಗಿದೆ, ಫೋನ್ ಮೊಬೈಲ್ ಅಸ್ತವ್ಯಸ್ತವಾಗಿದೆ. ಸೊ ಅದರಿಂದ ನಾವೇ ಇವಾಗ ಹೋಗಿ ಅವ್ರ ಮನೆ ಹತ್ರ ಕೊರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಹೆಂಗೆ ಅಂದ್ರೆ ಇದೊಂಥರ ಸುರಂಗ ಮಾರ್ಗ ಇದ್ದಂಗೆ. ಇಲ್ಲಿ ಸುರಂಗ ಮಾರ್ಗ ಇದ್ದಂಗೆ. ಓಕೆ, ಬಂದ್ಮೇಲೆ ಇವಾಗ ತೋರಿಸ್ತೀವಿ. ಓಕೆ, ಇವಾಗ ಮಂದಾರ ಅವ್ರ ಮನೆಗೆ ಬಂದಿದ್ದೀವಿ. ಇದು ಚೆರಿ ಅವರ ದೊಡ್ಡಣ್ಣ. ಜ್ಯೂಸ್ ಕಳ್ಳ ಜ್ಯೂಸ್ ಇನ್ನೋಡ ನಾವು ಕಣ. ಇಲ್ಲಪ್ಪ ಎದುರುಕೊಳ್ತಿದ್ವಿ. ಯಾಕೋ ನಾವೆಲ್ಲ ಸರಿನೇ, ನಿಮ್ಮ ತಮ್ಮ ಮನೇಲೇ ಇರೋದು. ಅಯ್ಯಪ್ಪ ಬರುವಂತ ಇದ್ವಿ. ಯಾಕೋ ಜ್ಯೂಸ್ ಏನು ಸಮಾಚಾರ? ಜ್ಯೂಸ್ ಹಾಯ್ ಜ್ಯೂಸ್. ಬೇಡ ಸುಮ್ಮನೆ ನೀನು. ಚೆರಿ ಲೈ ನಮ್ಮಲ್ಲಿ ಚರಿ ಇದ್ದಾನೆ, ನಿನ್ನ ತಮ್ಮ ಅವನು. ಏನಂತೆ? ಇದೇನು ಮುಟ್ಟಿಸ್ಕೊಳ್ಳೋದೇ ಇಲ್ಲ ಅಂತಾನೆ. ಗೌರವಂದ ಭಯ ಆಯ್ತು, ಕಷ್ಟನೇ ಅಂತ. ಇಲ್ಲಡಿಲಿ ಜ್ಯೂಸ್ ನಿಮ್ಮ ಅಕ್ಕನ ಎದಳ್ಸೋಗು. ನಿಮ್ಮ ಅಕ್ಕ ಮಲಗೋರು ಹೋಗೋ. ಜ್ಯೂಸ್ ಹೋಗಿ ನಿಮ್ಮ ಅಕ್ಕನ ಎದಳ್ಸೋಗು. ಅದು ಹೆಂಗ್ ನೋಡ್ತಾ ಇತ್ತು ನೋಡು. ಚೆನ್ನಾಗವನಲ್ವ ಇವನುವೆ? ಆಕ್ಚುಲಿ ಚೆರಿ ಫ್ಯಾಮಿಲಿನೇ ಸಕ್ಕದಾಗಿದ್ದಾವೆ. ಇವನು ಚೆರಿ ಆಮೇಲೆ ಸಿಕ್ಕಿ ಎಲ್ಲ ಕ್ಯೂಟ್ ಆಗಿದ್ದಾರೆ. ಏನೋ ನೋಡ್ತಾ ಇದ್ದಂತೆ ಮೀಸೆ ನೋಡ್ದ? ಮೀಸೆ ಮ್ಯಾನ್. ಇವನು ಮೀಸೆ ಮ್ಯಾನ್. ದೊಡ್ಡಣ್ಣಂಗೆ ಈ ಪಟ್ಟ ಕರೆಕ್ಟ್ ಐತಿ, ಇವನಿಗೆ ತಕ್ಕಾಗೈತೆ. ಇವನು ಅವನು ದೊಡ್ಡ ಹಿರಿಯ. ಎಷ್ಟೊತ್ತಿಂದ ವೇಟ್ ಮಾಡ್ಬೇಕು ನಿಮಗೆ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತೀರಾ? ಮನೆಗೆ ಬಂದು ಪಿಕ್ ಮಾಡ್ಬೇಕು ಇವಾಗ. ಇಲ್ಲಿ ಹಲೋ, ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆನೆ ಎದ್ಬಿಟ್ಟು ನಿಮ್ಮನ್ನ ಕರ್ಕೊಂಡೋಗಿ ಬಂದಿರೋದು. ಬೇಗ ಬನ್ನಿ. ಕೆಲಸ ಎಲ್ಲ ಇಲ್ಲ ಇವಾಗ. ಫಸ್ಟ್ ಈ ಕೆಲಸ, ಫಸ್ಟ್ ಇನ್ನದು, ಆಮೇಲೆ ಕೆಲಸ ಎಲ್ಲಾರು ಮಾಡುವುದು. ಬಟ್ಟೆಗೆ ಹಾಕಿ ತುಂಡು ಬಟ್ಟೆಗೆ ಹಾಕಿ ನಾವು ಇಲ್ಲಿ ಬಂದು ಫ್ಲಾಪ್ ಆಯ್ತು. ಕ್ಷಮೆ ಕೇಳಬೇಡಿ, ಪರವಾಗಿಲ್ಲ. ಓಕೆ, ಏನಕ್ಕೆ ಅಂತ ಎಲ್ಲಾದ್ರೂ ಜೊತೆಲಿ ಹೋಗ್ತಿದ್ವಿ. ಇವತ್ತು ಪಪ್ಪ ಮಂದಾರ ಬರಲ್ಲ. ಬಾಯ್ ಮಂದಾರ. ಈವ್ನಿಂಗ್ ಬರ್ತೀರಲ್ಲ ಇದಕ್ಕೆ ಪಾಡ್ಕಾಸ್ಟ್ಗೆ. ಹಂಗೆ ಮುಗಿಸ್ಕೊಂಡು ಹಂಗಿಂದ ಹೋಗೋಣ ನಾವು. ಬಾಯ್, ಹುಷಾರು ಹೊಟ್ಟು ಬನ್ನಿ. ಏನಕ್ಕೆ ಮಂದಾರ ಬರ್ತಿಲ್ಲ? ಏನಕ್ಕೆ ಅಂದರೆ ಆಫೀಸ್ ಮಂದಾರಿಗೆ ರಜೆ ಇಲ್ಲ. ಸಂಡೇ ಒಂದಿನ ಪಾಪ, ಸಂಡೇನೂ ರಜೆ ಇರಲ್ಲ. ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು ಮಂದಾರ ಇಲ್ಲ. ಆ್ಯಕ್ಚುಲಿ ಮೊನ್ನೆ ಒಂದು ರಜಾ ತಗೊಂಡ್ಬಿಟ್ರು ನಮ್ಮಿಂದ, ನಮಗೋಸ್ಕರನೇ ಅದನ್ನು. ಸೊ ಅದಕ್ಕೆ ಇವತ್ತು ರಜೆ ಹಾಕ್ಸೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅಲ್ಲಿ ಯಾರು ಇಲ್ವಂತೆ ಕೊಲೀಗ್. ಓಕೆ, ಇವಾಗ ನಾವು ಹೋಗಿ ತಿಂದು ತೇಗೋಣ ಬನ್ನಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ನಿನ್ನದೇ ಹೆಸರು
ಓಕೆ, ಇವಾಗ ನಾವು ಎಂಟರ್ ಆದ್ವಿ. ನಾವು ಅದನ್ನು ನೋಡಿಲ್ಲ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಒಂದ್ಸತಿ ಹೋಗಿದ್ವಿ, ಅಲ್ಲಿ ಎಗ್ ರೈಸ್ ತಿಂದಿದ್ದ ಅರ್ಜುನು, ಎಲ್ಲ ಖಾಲಿಯಾಗೋಗಿತ್ತು. ಟ್ರೈಲರ್ ಮೂವಿ ಅಲ್ಲಿ ಎಗ್ ರೈಸ್ ತಿಂದಿದ್ದೆ ನಾನು. ಸೊ ಅವತ್ತು ಅರ್ಜೆಂಟಲ್ಲಿ ನಾವು ಕೇಳಿದ್ದು, ಅವರು ಅರ್ಜೆಂಟಲ್ಲಿ ಮಾಡಿಕೊಟ್ಟಿದ್ರು. ಸೊ ಇವತ್ತೇನೋ ಫುಲ್ಲು ಅಲ್ಲಿ ಪಾಯ ಕಾಲು ಸೂಪು ಮತ್ತು ಕಾಲು ಸೂಪ್ ಬಿರಿಯಾನಿ ಎಲ್ಲ ಮಾಡ್ತಾರಂತೆ. ಸೊ ನೋಡೋಣ, ಹೋಗಿ ಟ್ರೈ ಮಾಡೋಣ. ಅಲ್ಲಿ ನಿತಿನ್ ಫೇವ್ರೇಟ್ ಹೋಟೆಲ್ ಇದು ಅಲ್ಲ ನಿತಿನ್? ಅಲ್ವಾ? ಫೇವ್ರೇಟ್ ಅಲ್ಲ, ಗೊತ್ತಿರೋ ಹೋಟ್ಲ್ ಅಂತ. ಫೇವ್ರೇಟ್ ಅಲ್ಲ. ಓಕೆ, ಇವಾಗ ಹೋಗೋಣ, ಹೋಗಿ ತಿನ್ನೋಣ. ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಇರೋ ಥರ ಎಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ? ನಾನು ತಾತ ಇದ್ದೀನಿ. ಬಿಲ್ಡಪ್ ಅಂತ ಇದೆಯಾ? ಬಿಲ್ಡಪ್ ರಾಜ. ನೀನೇನು ಬರಲ್ವಾ ಇವತ್ತು? ಬರ್ತಲ್ಲ, ಇದು ಫೋಟೋ ಹಿಡಿತೈತೆ ಅವಾಗಿಂದ. ಏನು ಮನುಷ್ಯಪ್ಪ ನೀವು, ಒಂದು ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಬರಲ್ಲ. ಓಕೆ, ಇದೇ ಹೋಟೆಲು ಭೈರವೇಶ್ವರ ಮಿಲ್ಟ್ರಿ ಹೋಟೆಲ್ಲು. ಇದು KC ಜನರಲ್ ಹಾಸ್ಪಿಟಲಿಂದ ಲೆಫ್ಟ್ ತಗೊಂಡು ಹಂಗೇ ಸ್ಟ್ರೈಟ್ ಬಂದರೆ ಲೆಫ್ಟು, ಅಲ್ಲಿಂದ ಸ್ಟ್ರೈಟು ಮತ್ತು ಡೆಡ್ ಆ್ಯಂಡ್ ಲೆಫ್ಟ್ ಸಿಗ್ನಲ್ ಲೆಫ್ಟ್ ತೊಗೊಂಡು ಹಂಗೆ ಸ್ಟ್ರೈಟ್ ಬಂದರೆ ಸೊ ಇಲ್ಲಿ ಬಂದು ಬರುತ್ತೆ ಭೈರವೇಶ್ವರ ಮಿಲ್ಟ್ರಿ ಹೋಟೆಲ್ ಅಂತ. ಈಗ ಅವರಿಬ್ಬರು ಹೊರಟ್ರು, ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. హ్యాండ్ వాష్ చేస్తున్నారా బిడ్డలారా? బాగున్నారా బాబు? బాగున్నారా? ಬಿಡ ಬಿಡ, ನನಗೂ ಕೈ ತೊಳ್ಕೊತೀನಿ ಬಿಡ. ಹಾಂ, ಓಕೆ. ಕೆಳಗಡೆ ಜಾಗ ಇಲ್ಲ ಅಂದ್ಬಿಟ್ಟು ಮೇಲ್ಗಡೆ ಬಂದ. ಕೈಮಾ ಬಂದಿದೆ, ಪಾಯ ಸೂಪು, ಪಾಯ ದೋಸೆ ಮತ್ತು ಇದು ಬೋಟಿ, ಚಿಕನ್ ಲೆಗ್ ಪೀಸು, ಇಡ್ಲಿ, ಇಷ್ಟು ಬಂದು ಇಷ್ಟು ಆರ್ಡರ್ ಮಾಡಿದ್ವಿ. ಮತ್ತು ಇದು ಸೂಪು, ಇದು ವೇಣುಗೆ ಸೂಪು. ನಾನು ಪಾಯ ಟ್ರೈ ಮಾಡ್ತೀನಿ. ಈಗ ನಾನು ಸೂಪ್ ಟ್ರೈ ಮಾಡ್ತೀನಿ. ಸಕ್ಕದಾಗಿ ಬೇಯಿಸಿದ್ದಾರೆ ಇಲ್ಲಿ ನೋಡಿ. ಸುಮ್ಮನೆ ಹಿಂಗಂದ್ರೆ ಸಾಕು, ಕಿತ್ತಿದ್ರೆ ಸಾಕು ಬಂದ್ಬಿಡುತ್ತೆ, ಆ ರೇಂಜಿಗೆ ಬೇಯಿಸೋರೆ. ಚೆನ್ನಾಯ್ತಾ? ನಾನು ಕೈಮಾ ಈಗ ಇದು ಕೈಮಾ ದೋಸೆ ಜೊತೆ ತಿಂದ್ರೆ ಚಂದ. ಇದು ಮಲ್ಲಿಗೆ ಇಡ್ಲಿ ಅಂತೆ, ಸಾಫ್ಟ್ ಆಗಿ. ಬೋಟಿ, ಇದು ಬಂದು ಬೋಟಿ ಗೊಜ್ಜು. ಇಡ್ಲಿ ಬೋಟಿ ಗೊಜ್ಜು ಒಳ್ಳೆ ಕಾಂಬಿನೇಷನ್. ಹೌದು, ಸಖತ್ ಕಾಂಬಿನೇಷನ್. ಸಾಫ್ಟ್ ಆಗೈತೆ ಅಂದ್ರೆ ಇಡ್ಲಿ, ಪಕ್ಕ ಸಾಫ್ಟ್ ಆಯ್ತು. ಇರೋ ನಿಮಿಷ ನಾನೇ ಓಕೆ. ದೋಸೆ ಮತ್ತೆ ಕೈಮಾ ಗೊಜ್ಜು ಕೈಮಾ ಮಾಂಸ ಆಯ್ತಾ ಅಥವಾ ಮಸಾಲ ಇದು ಜಾಸ್ತಿ ಆಯ್ತಾ? ಕೈಮಾ ಸ್ವಲ್ಪ ಮಸಾಲ ಹಸಿ ಜಾಸ್ತಿ ಇಟ್ಟು ಜಾಸ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಅಲ್ಲ, ಸ್ವಲ್ಪ ಸೀಟ್ ಇದೆ ಕೈಮಾ.
ಓಕೆ, ಈಗ ಬೋಟಿ ಟ್ರೈ ಮಾಡೋಣ. ಚೆನ್ನಾಗಿದೆ. ಇಡ್ಲಿ ಜೊತೆ ಈ ಥರ ಬೋಟಿ ಗೊಜ್ಜು ಕೊಟ್ಬಿಟ್ರೆ ಹೆವೆನ್. ಸ್ವಲ್ಪ ನಾಯ್ಸು ಬೇಜಾರು ಮಾಡ್ಕೋಬೇಡಿ. ಓಕೆ, ಈಗ ಚಿಕನ್ ಫ್ರೈ ಇದು ಲೆಗ್ ಪೀಸು 3 ಪೀಸ್ ಬರುತ್ತೆ. ಆ 3 ಪೀಸು ವೇಣು ಒಂದು ನಿತಿನೊಂದು ಹಾಕೊಂಡ್ರು. ಸೊ ಈಗ ನಾನು ತಿಂತಿದ್ದೀನಿ ನೋಡಿ ಲೆಗ್ ಪೀಸ್. ಅಂದರೆ ಆ ಮೀಟೇ ಫ್ರೆಶ್ ಇದೆ. ಕೆಲವು ಕಡೆ ಫುಲ್ಲು ಅಂತಾರೆ ಒಂಥರ ಆಗ್ಬಿಡುತ್ತೆ, ಬಟ್ ಇದು ಮೀಟು ಫ್ರೆಶ್ ಅಂತ ಗೊತ್ತಾಗ ತಿಂದಿದ ತಕ್ಷಣ. ಸ್ಮೂತಿ ಜ್ಯೂಸಿ ಸಕ್ಕದಾಯ್ತು. ಮಸಾಲೆನೂ ಅಷ್ಟೇ. ಚಿಕನ್ ಯಾರನ್ನ ಬಂದರೆ ಇಲ್ಲಿಗೆ ಸೊ ಇದನ್ನು ಟ್ರೈ ಮಾಡಿ. ಓಕೆ, ಈಗ ನೆಕ್ಸ್ಟು ಬಿರಿಯಾನಿ ರೈಸು ಮತ್ತು ಇನ್ನೊಂದು ಇವರಲ್ಲಿ ಸ್ಪೆಷಲ್ ಬಂದ್ಬಿಟ್ಟು ಪಾಯ ಫ್ರೈ. ಸೊ ಪಾಯ ಫ್ರೈನ ಒಂದು ಹೇಳಿದ್ದೀವಿ, ಅದೆರಡು ಬಂದಮೇಲೆ ನಿಮ್ಮ ಮಾಡ್ತೀವಿ. ಓಕೆ, ಇವಾಗ ಇದು ಕಾಲ್ ಸೂಪ್ ಫ್ರೈ ಅಂತೆ ಸೊ ಬಂದಿದೆ. ಮಸಾಲೆ ಚೆನ್ನಾಗೈತೆ, ಹುಳಿಯಾಗಿ. ಬೆಂಕಿನ ಟೇಸ್ಟ್ ಬೆಂಕಿ ಹುಳಿಯಾಗಿ ಚೆನ್ನಾಗಿದೆ. ಇದು ಬರೀ ಮೂಳೆ, ಇಲ್ಲಿದೆ ನೋಡಿ ಮಾಂಸ. ಚೆನ್ನಾಗಿದೆಯಾ? ಸೂಪರ್. ಓಕೆ, ಇವಾಗ ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ಅವು ಮೂಳೆ ಗಟ್ಟಿ ಇದೆ. ಈ ಮೂಳೆ ಒಳಗಡೆ ತುಪ್ಪ ಬರುತ್ತೆ, ಬೋನ್ ಮ್ಯಾರೋ. ಸೊ ಅದನ್ನು ತಿಂದ್ರೇ ಇದು ಕಾಲನ್ನ ತಿಂದಂಗೆ. ಈ ಥರ ಅಲ್ಲ, ನಿತಿನಂಗೆ ತಿನ್ನೋಕ್ಕೆ ಬರಲ್ಲ. ಇದೊಂದು ಚೆನ್ನಾಗಿ ಜೋರಾಗಿ ಅಷ್ಟೇ. ಅಷ್ಟೇ. ಓಕೆ, ನಾವು ಆರ್ಡ್ರ್ ಮಾಡಿದ್ದು ಅಷ್ಟು ಐಟಮು ಬಂದು ಅಷ್ಟು ತಿಂದು ಖಾಲಿ ಮಾಡಿದ್ವಿ. ಖಾಲಿ ಮಾಡಿಲ್ಲ, ಸೊ ಇದು ಅಷ್ಟು ತಿಂದು ಮಾಡ್ತಾ ಇದೀವಿ ಖಾಲಿ. ಟೇಸ್ಟ್ ಹೇಳಿದ್ವಿ. ಬೇಡ ಅವಾಗಲೇ ಇದನ್ನೇ ತೋರ್ಸಕ್ಕೆ ಹೊರಟಿದ್ದು. ಅದು ಬದಲೇ ಇಲ್ಲ, ಏನು ಮಾಡಲಿ. ಸಕ್ಕದಾಯ್ತು. ಸೊ ಕಾಲು ಸೂಪು ಮತ್ತು ಕುರಿದು ಕಾಲೆಲ್ಲ ಬಂದು ತಿನ್ನೋದೇ ಇದರೊಳಗಡೆ ಇರೋ ಮ್ಯಾರೋ ತಿನ್ನೋದಕ್ಕೆ. ಕಾಲು ಸೂಪು, ಕೈ ಸೂಪು, ಸಣ್ಣ ಸೂಪು, ಎಲ್ಲ ಸೂಪು. ಖಾರ ಇದು ಓಪನ್ ಆದರೆ ನೀಟಾಗಿ ಬರುತ್ತೆ. ಇದೇ ಓಪನ್ ಆಗ್ತದೆ. ತಗೊಳ್ಳಿ, ಇನ್ನ ಐತೆ, ಎಳ್ಕೊಂಡು ತಿನ್ನು. ಇಲ್ಲಿ ತೆಗೆದ್ರೆ ತೋರಿಸ್ತವನೆ ತಿನ್ನು. ಇವಾಗ ನಾವು ಊಟ ಎಲ್ಲ ಮುಗಿಸಿ, ಅಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಹೊಡ್ತಾ ಇದ್ದೀವಿ. ಊಟನೇ ಆಗೋಯ್ತಲ್ಲ ಆಲ್ಮೋಸ್ಟ್. ಏನೇನು ತಿಂದ್ರೋ ನೀವು ಹೇಳ್ರ, ಹೆಂಗಿತ್ತು? ಆಯ್ತು, ಏನೇನು ತಿಂದ್ರಿ ಬೇಡ, ಹೆಂಗಿತ್ತು ಟೇಸ್ಟ್ ಬಗ್ಗೆ ಏನಾದರೂ? ಚೆನ್ನಾಗಿತ್ತು, ನಿಜ ಚೆನ್ನಾಗಿತ್ತು. ಬಂದು 7.5. ನಾನು 6 ಕೊಡ್ತೀನಿ. ಯಾಕಂದ್ರೆ ವೇಣುಗೆ ಕೈಮಾ ಚೆನ್ನಾಗಿದ್ದಿಲ್ಲ, ಅದಕ್ಕೆ ಕೈಮಾ ಮತ್ತೆ ಇದು ಯಾವುದದು ಯಾವುದು ಅಲ್ಲಲ್ಲ ಪಾಯ, ಅದು ಲೆಗ್ಗು ಕಚ್ಚಕ್ಕಾಗಿಲ್ಲ ಅವನಿಗೆ ಮೂಳೆ, ಅದಕ್ಕೆ ಅಲ್ಲಿ ನೋವು ಮಾಡ್ಕೊಂಡ್ಬಿಟ್ಟು. ಓಕೆ, ಇವಾಗ ಇಲ್ಲಿಂದ ನಾವು ಒಬ್ರು ಮನೆಗೆ ಹೋಗ್ತಾ ಇದೀವಿ. ಒಬ್ರು ಮನೆ ಅಲ್ಲ, ಒಬ್ರು ಆಫೀಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ತೋರಿಸ್ತೀವಿ ನಿಮಗೆ. ಮಾತಾಡಿಂದ ಬಂದ್ವಿ ನಾವು.
ಸೊ ಮೇಲ್ಗಡೆ ಬೆಟ್ಟ ಕೋಸ್ಟರ್ ತರ ಇತ್ತು ಬೆಟ್ಟ ಕಾಣಿಸ್ತಿದೆ ನೋಡಿ ಅಲ್ಲೊಂದು. ಈಗ ಬೆಟ್ಟ ಇಳಿದ್ವಿ, ಈಗ ಹತ್ತುತ್ತಿದೀವಿ. ವಂಡರ್ಲಾ ಬೆಟ್ಟ ಹಳ್ಳ ಊಟ. ಓಕೆ, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ನಾಗರಬಾವಿ. ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಚಂದನ್ ನ್ಯೂಸ್ ಅಲರ್ಟ್ ಅಂತ. ಸೊ ಎಲೆಕ್ಷನ್ ನಿಂತಿದ್ರಲ್ಲ ನಮ್ಮ ಫ್ರೆಂಡ್ ಅವರು. ಸೊ ಎಲೆಕ್ಷನ್ ಆದಮೇಲೆ ಇವತ್ತೇ ಫೋನ್ ಮಾಡಿದ್ರು. ನಮ್ಮ ಸ್ಟುಡಿಯೋ ಒಂದ್ಸತಿ ಬಂದಿದ್ರು ವಿಸಿಟ್. ಒಂದ್ಸತಿ ಅಲ್ಲ, ಬೇಜಾನ್ ಸತಿ ಬಂದಿದ್ದಾರೆ, ಒಂದು 2-3 ಸತಿ. ಸೊ ಅವ್ರಿಗೆ ಆ ಸೆಟಪ್ ಇಷ್ಟ ಆಯಿತು. ಆ ಸೆಟಪ್ ಎಲ್ಲ ಇಷ್ಟ ಆದಮೇಲೆ ಅವರು ಒಂದು ಸ್ಟುಡಿಯೋ ಮಾಡ್ತಿದ್ದಾರೆ. ಸೊ ಆ ಥರ ಎಲ್ಲ ಪ್ಲ್ಯಾನಿಂಗು ಅದು ಇದಕ್ಕೆಲ್ಲ ಹೋಗ್ತಾ ಇದ್ದೀವಿ ಅವ್ರದ್ದು ಮಾಡ್ಕೊಡೋದಕ್ಕೆ. ಸೊ ಹೋಗಿ ಓಕೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ. ನೀನೇನು ಹೇಳಕ್ಕೆ ಇಷ್ಟಪಡ್ತೀಯ? ನಾವು ಟ್ರಾನ್ಸ್ಪೋರ್ಟ್ರ್ ಇವತ್ತು. ಓಕೆ, ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಫೈನಲ್ ಮೀಟ್ ಮಾಡಕ್ಕೆ ಬಂದಿದ್ವಲ್ಲ, ಮಾತುಕತೆ ಇದೆ. ಆಫೀಸ್ ತೋರಿಸ್ಬೋದು ಅನ್ಸುತ್ತೆ. ತೋರಿಸ್ತೀನಿ, ಮಾತಾಡ. ಇದು ಎಲ್ಲ ಪ್ಲ್ಯಾನಿಂಗ್ ಅವ್ರಿಗೆ ಕೊಡಬೇಕಿತ್ತು. ಸೊ ಅದಕ್ಕೋಸ್ಕರ ಅವರು ಎಲೆಕ್ಷನ್ನು ಅದು ಇದೆಲ್ಲ ಮುಗಿದ ತಕ್ಷಣ ಪಾಪ ಸಿಕ್ಕಿದ್ರು, ಮೀಟ್ ಆದರು. ಸೊ ಮುಂದಕ್ಕೆ ಒಳ್ಳೇದಾಗುತ್ತೆ, ಸಕ್ಸಸ್ ಸಿಗುತ್ತೆ. ಮತ್ತು ಎಲ್ಲರೂ ಮಂಡ್ಯ ಕಡೆ ಯಾರ್ಯಾರು ಮಾಡ್ತಿದ್ದೀರ ಅವ್ರಿಗೆ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಏನಂದರೆ ಅವರು ಮಾಡ್ತಾರೆ ಮುಂದಕ್ಕೆ. ಸೊ ಇವಾಗ ಆಗ್ತಿದ್ರು ಮುಂದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ವ್ಯೂವರ್ಸ್ ಯಾರಾದ್ರೂ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೇನು ಸ್ಟುಡಿಯೋ ಅಂತಾನೆ ಇದು ಚಾನಲ್. ಜೇನು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸ್ಟುಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಇದನ್ನ ಚಿಕ್ಕದಾಗಿ ಕಡಿಮೆ ಬಾಳಿಕೆ ನೋಡಿಕೊಂಡು. ಸೊ ನನಗೆ ಅಷ್ಟೊಂದಾಗಿ ಇಂಟೀರಿಯರ್ ಬಗ್ಗೆ ಐಡಿಯಾ ಇಲ್ಲ. ಇವ್ರುಗಳಾದರೂ ಸಪೋರ್ಟ್ ಮಾಡ್ತಾರೆ ಅಂದರೆ ಇಂತಿಂಥದ್ದು ಆಗಬೇಕು, ಇಂತಿಂಥ ಎಕ್ವಿಪ್ಮೆಂಟ್ಸ್ ಬೇಕು ಅನ್ನೋ ಕಾರಣಕ್ಕೆ ಕಲಿಸ್ಕೊಂಡು ಥ್ಯಾಂಕ್ ಯು ಬಂದಿದ್ದೀನಿ. ಮತ್ತು ಇವನು ಮೇನ್ ಪಿಲ್ಲರು ಎಲ್ಲ ಫ್ರೆಂಡ್ಸ್. ಓಕೆ, ಇದೆ ಆಫೀಸು. ಸೊ ಇದು ಈಗ ಹಿಂಗಿದೆ, ಇನ್ನು ನೆಕ್ಸ್ಟ್ ವೀಕಲ್ಲಿ ತೋರಿಸ್ತೀನಿ. ಅದನ್ನ ಔಟ್ಪುಟ್ ಮಾಡಿ ತೋರಿಸೋದು. ಓಕೆ, ಮಂದಾರ ಈಗ ಈವ್ನಿಂಗ್ ಸಿಕ್ಕವ್ರೆ. ಬೆಳಗ್ಗೆ ಸಿಗ್ತೀನಿ ಅಂತ ಹೇಳಿದ್ದು, ಬೆಳಗ್ಗೆ ಮನೆಗೆ ಹೋಗಿದ್ದು, ನಮ್ಮನ್ನ ಕಳಿಸ್ಬಿಟ್ಟು ಈಗ ಸಾಯಂಕಾಲ ಬಂದವ್ರೆ. ಬಂದ ತಕ್ಷಣ ಹೊರ ಅಂತಿದ್ರು. ಅದಕ್ಕೋಸ್ಕರ ಐಸ್ ಕ್ರೀಮ್ ಕೊಟ್ಟು ಕೂಲ್ ಮಾಡೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ಕರ್ಕೊಂಡಿದ್ದೀವಿ. ನಾನು ಟುಟ್ಟಿ ಫ್ರೂಟಿ ತೊಗೊಂಡಿದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಬೆಲ್ಜಿಯಂ. ನಾನು ವೆನಿಲಾ. ಆಲ್ ಟೈಮ್ ಫೇವ್ರೆಟ್ ಚಿಕ್ಕಮಗಳೂರು. ನಾನು ಸೀತಾಫಲ ತಿನ್ನೋನು. ಟುಟ್ಟಿ ಫ್ರೂಟಿ ಶೀತ ಆಗುತ್ತೆ ಅಂದ್ಬಿಟ್ಟಿರ್ತೀನಿ. ಈಗ ಸಿಗಲ್ವಲ್ಲ ಅದು, ಸೊ ಅದಕ್ಕೆ ಈಗ ನಾವು ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಂದರೆ, ಡೀಪ್ ಡಿಸ್ಕಷನ್ನಲ್ಲಿ ಇದ್ದೀವಿ ಇವಾಗ. ಯಾವ ಹೋಟೆಲ್ಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನಿರೋ ಗುರು, ನಾನು ಹೇಳ್ತಾ ಇದ್ದೀನಿ. ನಾನು ರೆಡ್ಡಿ ಮೆಸ್ಗೆ ಹೋಗೋಣ ಅಂತ, ನಿತಿನು ಗಂಧದ ಗುಡಿ ಫ್ಲೇವರ್ಸ್ ಹೋಗೋಣ ಅಂತ. ಗಂಧದ ಗುಡಿಲಿ ಆಲ್ರೆಡಿ ನಾನು ಟೇಸ್ಟ್ ಮಾಡಿ ತಿಂದಿದ್ದೀನಿ, ರೆಡ್ಡಿ ಮೆಸ್ಸಲ್ಲಿ ತಿಂದಿಲ್ಲ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಹಿಡನ್ ಜೆಮ್ ಅಂತಾರಲ್ಲ ಆ ಥರ ರೆಡ್ಡಿ ಮೀಲ್ಸ್. ಅದು ಯಾರು ಮಾಡಿಲ್ಲ, ಆಲ್ಮೋಸ್ಟ್ ಯಾರು ಮಾಡಿಲ್ಲ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ರಿವ್ಯೂ ಮಾಡೋಣ ಅನ್ಕೊಂಡಿದ್ದೀವಿ. ಓಕೆ, ಇವಾಗ ಇನ್ನೇನು ಸ್ವಲ್ಪ ಹೊತ್ತು, ಇನ್ನೊಂದು ಈಗ ಟೈಮ್ ಬಂದು 5:15. ಇನ್ನು ನಾವೊಂದು 8-8:30 ಹೋಗ್ತೀವಿ. ಊಟ ಮಾಡಿ ಅಲ್ಲಿ ಸಿಗ್ತೀವಿ ನಿಮಗೆ. ಏನೋ ಡೀಪ್ ಡಿಸ್ಕಷನ್ ನಡೀತಾ ಇದೆ. ನೀನು ಡೀಪಲ್ಲಿ ಹೋಗ್ತೀವಿ ಅದಕ್ಕೆ. ಓಕೆ, ಇವಾಗ ನಾವು ರೆಡ್ಡಿ ಮಿಲಿಟರಿ ಹೋಟೆಲ್ ನಾಟಿ ಸ್ಟೈಲ್ ಬಂದಿದ್ದೀವಿ. ಬರೀ ತಿನ್ನೋದೇ ಆಯ್ತು. ಅಲ್ಲ, ಏನಂದ್ರೆ ಇವತ್ತು ಹೇಳಿದ್ನಲ್ಲ, ಒಂದು ಡಿಫ್ರೆಂಟ್ ಕಂಟೆಂಟ್ ಅಂದರೆ ಅದೇ ಬೆಂಗಳೂರಲ್ಲಿ ಫೇಮಸ್ ಹೋಟೆಲ್ಸ್ನ ಒಂದು ದಿನ, ಫೇಮಸ್ ಹೋಟೆಲ್ಸಲ್ಲಿ ಒಂದು ದಿನ ಊಟ ಮಾಡೋದು ಅಂತ. ಅಂದರೆ ನಾವು ಬೆಳಗ್ಗೆ ಟಿಫನ್ದು ತೋರಿಸಿದ್ವಿ, ನಾನ್ ವೆಜ್. ಹೌದು, ಅದು ನಾನ್ ವೆಜ್ ಅಂದರೆ ಅಲ್ಲಿ ಬೆಳಿಗ್ಗೆ ಫುಲ್ ಫೇಮಸ್ ಅದು ನಾನ್ ವೆಜ್ ಹೋಟೆಲು. ಇನ್ನೊಂದು ದಿನ ತೋರಿಸ್ತೀವಿ, ವೆಜ್ ತೋರಿಸ್ತೀವಿ. ವೆಜ್ ಕಂಪ್ಲೀಟಾಗಿ ಒಂದು ದಿನ ಮಾಡ್ತೀವಿ. ಇದು ಬಂದ್ಬಿಟ್ಟು ನಾನ್ ವೆಜ್. ನೈಟು ಊಟಕ್ಕಿಲ್ಲಿ ಸಖತ್ ಜನ ತುಂಬ್ತಾರೆ. ಸೊ ಅದಕ್ಕೆ ನಾವು ಅಂದ್ಕೊಂಡಿದ್ದೇನೆಂದರೆ ಬೆಳಿಗ್ಗೆ ಅಲ್ಲಿ ನೈಟ್ ಎಲ್ಲ ಸಿಗೋಲ್ಲ ಅನಿಸುತ್ತೆ. ಸೊ ಅದಕ್ಕೆ ಬೆಳಿಗ್ಗೆ ಅಲ್ಲಿ ತಿಂದ್ಬಿಟ್ರೆ ನೈಟ್ ಇಲ್ಲಿ ಬರೋದಕ್ಕಿಲ್ಲಿ ಯಾವಾಗಲೂ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಅಲ್ಲಿ ಬೆಳಿಗ್ಗೆ ತಿಂದು ಇಲ್ಲಿ ನೈಟ್ ತಿನ್ನೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು.
ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಹೋಟ್ಲಿಗೆ ಹೋಗ್ಬೇಕಿತ್ತು, ಬೆಳಗ್ಗೆ ತಿಂದಿದ್ದೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅರ್ಗಿಸ್ಕೊಳ್ಳೋದಕ್ಕೆ. ನಿತಿನ್ ಆ್ಯಕ್ಚುಲಿ ಇಲ್ಲಿ ಟೇಸ್ಟ್ ಮಾಡಿದ್ದಾನೆ. ಯಾಕಂದ್ರೆ ನಮ್ಮವ್ರು ಮಾಡಿರೋದು ರೆಡ್ಡಿ ಮಿಲಿಟರಿ ಹೋಟೆಲ್. ಕನ್ನಡದವರು ಸುಮ್ಮನೆ ನಿತಿನ್ ಅಷ್ಟೇ. ಅಲ್ಲ ನಿತಿನ, ಹೆಂಗಿರುತ್ತೆ ಇಲ್ಲಿ ಫುಡ್ಡು? ಚೆನ್ನಾಗಿದೆ, ನಾವು ತುಂಬ ಸತಿ ತಿಂದಿದ್ದೀವಿ. ಓಕೆ, ಟ್ರೈ ಮಾಡೋಣ ಈಗ ಹೋಗಿ ಊಟನ. ಈಗ ನಮ್ಮ ಮಂದಾರ ಚಿಕನ್ ಫುಡ್ಡು, ಚಿಕನ್ ತಿನ್ನಿ, ರಿವ್ಯೂ ಹೇಳಿ. ಅಷ್ಟೊಂದು ಯೋಚನೆ ಮಾಡ್ಬೇಡ, ಅಷ್ಟೊಂದೆಲ್ಲ ಯೋಚನೆ ಮಾಡೋದು ಬೇಕಾಗಿಲ್ಲ. ಅದೇ ಡೀಪ್ ಥಿಂಕಿಂಗ್. ಅದು ಈಗ ಬಂತು ಸಕ್ಕತ್ತಾಗಿದೆಯಾ? ಪಕ್ಕ ನಾಟಿ ರೈಸ್ಗೆ ಸಾಂಬಾರು ನೆಂಚ್ಕೊಂತೀನಿ. ಲಬಕ್ ಗುಳುಂ ಸ್ವಾಹ. ಇದು ಬಂದ್ಬಿಟ್ಟು ಚಿಕನ್ನು. ಸೊ ಚಿಕನ್ನು ಮಂದಾರ ರಿವ್ಯೂ ಮಾಡಿ. ಸಿಕ್ಕಾಪಟ್ಟೆ ಬಿಸಿ ಇದೆ. ಓಕೆ, ಇಲ್ಲ ನಿಜವಾಗ್ಲೂ ನೆಮ್ಮದಿನಾ, ಖುಷಿನಾ? ಸ್ಮೆಲ್ಲೇ ಘಮ ಘಮ. ಎಲ್ಲ ರಿಲ್ಯಾಕ್ಸ್. ಸಕ್ಕತ್ತಾಗಿದೆ. ಓಕೆ, ಇವಾಗ ನಾನು ಕೈಮಾ ನಾನು ಟ್ರೈ ಮಾಡ್ತೀನಿ. ಕೈಮಾ ಸಾಂಬಾರು. ಸೊ ಕೈಮಾ ನನಗೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಇಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಕೈಮಾ ನಮ್ಮ ಮನೇಲಿ ಮಾಡೋ ಥರನೇ ಇದೆ. ಫಿಕ್ಸು ಕಣ, ಇನ್ಮೇಲೆ ಇಲ್ಲೇ ಸಕ್ಕತ್ತಾಗಿದೆ ಕೈಮಾ ಮಾತ್ರ. ಸಕ್ಕತ್ತಾಗಿದೆ. ಅನ್ನಕ್ಕೆ ಸಾಂಬಾರು ಚೆನ್ನಾಗಿದೆ. ನಾನು 2 ರೈಸ್ ಹೊಡಿತೀನಿ. ಸೂಪರ್. ಮಟನ್ ಸಾಂಬಾರು ಫಸ್ಟು ಪೀಸೆಲ್ಲ ನಿಜ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿದ್ದಾರೆ ಅಂದರೆ, ನೀಟಾಗಿ ಕುಕ್ ಆಗಿದೆ ನೋಡಿ. ಹಿಂಗಂದರೆ ಸಾಕು, ಫುಲ್ ಕಟ್ಟೆ ಆಗುತ್ತೆ. ಹೌದು, ಮಟನ್ ಬರೀ ಮಟನ್ ತಿನ್ನೋಣ ಈಗ. ಬಾಯಿಗೆ ಇಟ್ಕೊಂಡಿದ ತಕ್ಷಣ ಟೇಸ್ಟು. ಮುಂದೆ ನೀವೇನು ಕಷ್ಟವಾಗಿ ತಗೊಂಡ್ರಿ ಅಂದ್ರೆ ಫ್ಲೇವರ್ನ ಅನುಭವಿಸಿದ್ರಾ? ಓಕೆ, ಈಗ ರೈಸ್ ಜೊತೆ ಸಾಂಬಾರು, ಮಟನ್ ಸಾರು ಇದು. ಇದು ಸಕ್ಕತ್ತಾಗಿದೆ. ಹೇಳ್ತಾರಲ್ಲ, ಕೆಲವು ಕಡೆ ತಿಂದಿದ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ನಿಜ ಸಕ್ಕತ್ತಾಗಿದೆ. ಇನ್ನು ಏನು ಬರುತ್ತೆ ಗೊತ್ತಾ? ತಲೆ ಮಾಂಸ ಮತ್ತು ಪೆಪ್ಪರ್, ಮಟನ್ ಪೆಪ್ಪರ್ ಡ್ರೈ ಹೇಳಿದ್ದೀವಿ. ಸೊ ಇಲ್ಲಿ ಮಟನ್ ಏನಕ್ಕೆ ಅಂತ ಅಂದರೆ, ಚಿಕನ್ ಇದ್ದಿದ್ದು ಒಂದೇ ಐಟಮ್. ನಾವು ಬಂದಿದ್ದು ಲೇಟ್ ಆಗೋಯ್ತು, ಒಂದು ಸಂಡೇ. ಇಲ್ಲಿ ಫುಲ್ಲು ಫಾಸ್ಟ್ ಮೂವಿಂಗ್ ಅಂತ ಚಿಕನ್ ಎಲ್ಲ. ನಾವು ಆ್ಯಕ್ಚುಲಿ ಮಟನ್ ತಿನ್ನೋಕ್ಕೆ ಅಂತಲೇ ಬಂದಿದ್ದು, ಅವರೊಬ್ಬರೇ ಚಿಕನ್. ಅಲ್ಲ, ಚಿಕನ್ ಒಂದು 2 ಐಟಮ್ ರಿವ್ಯೂ ಮಾಡೋಣ ಅನ್ಕೊಂಡ್ವಿ, ಬಟ್ ಚಿಕನ್ ಇಲ್ಲ, ಅದರಿಂದ ಬರೀ ಮಟನ್ನೇ ಹೇಳಿದ್ವಿ. ನಿನ್ನ ಲಜ್ಜೆಯೊಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನವೊಂದು ಸಾಹಿತ್ಯದಂತೆ, ಅದೇ ನನ್ನ ಅಂತರ. ಚೆನ್ನಾಗಿದೆ ಅಲ್ಲ? ಚೆನ್ನಾಯ್ತಲ್ಲ? ಚೆನ್ನಾಗಿದೆ. ಇದನ್ನು ಇದೇನು ಗೊತ್ತಾ, ಸಾರಲ್ಲಿ ಬೇಯಿಸಿದ್ದಾರೆ, ಅದನ್ನ ತಿರ್ಗಾ ಫ್ರೈ ಮಾಡಿ ಆನಿಯನ್ ಜೊತೆ ಫ್ರೆಶ್ ಆಗಿ ಮಾಡಿದ್ದಾರೆ. ಸೊ ಮಿಲಿಟರಿ ಹೋಟ್ಲ್ಗಳಲ್ಲಿ ಇದೇ ಒಂದು ಇದು, ಇಮಿಡಿಯೇಟ್ ಆಗಿ ಅಲ್ಲಲ್ಲೇ ನೀವು ಏನು ಫ್ರೈ ಕೇಳಿದ್ರೆ ಫ್ರೈ ಕೊಡ್ತಾರೆ, ಸುಕ್ಕ ಕೇಳಿದ್ರೆ ಸುಕ್ಕ ಕೊಡ್ತಾರೆ. ಸಾಂಬಾರ್ಗೆ ಬೇಯಿಸಿರ್ತಾರೆ, ಅದಕ್ಕಿನ್ನ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಅದು ಆಕ್ಚುಲಿ ತುಂಬಾ ಸಾಫ್ಟ್ ಇದೆ, ಮತ್ತೆ ಟೇಸ್ಟ್ ಅಷ್ಟೇ ಅಲ್ಲ, ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ ನೋಡು. ಯಾವುದೇ ಪೀಸು ಹಿಂಗೆ ಅಂದಿದ ತಕ್ಷಣ ಪಚ್ ಅಂತ ಇದೆ, ಫುಲ್ ಸಾಫ್ಟ್ ಇದೆ. ಫೈನಲಿ ಒಳ್ಳೆ ಊಟ ಕಂಪ್ಲೀಟ್ ಆಯಿತು. ಒಳ್ಳೆ ಬ್ಯಾಟಿಂಗ್
ನಿಜವಾಗ್ಲೂ ಬೆಳಿಗ್ಗೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇವಾಗ ಫುಲ್ಲು ಸೂಪರ್, ಹೊಟ್ಟೆ ತುಂಬ ತಿಂದೆ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಸಂಡೇ ಭರ್ಜರಿ ಭೋಜನ ಊಟ ಆಯಿತು ನಮ್ಮದು. ನಾವು ಒಂದು ವಾರ ಎಲ್ಲ ಕಷ್ಟಪಟ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ದು ಇವತ್ತು ಮುಂದೆ ಹಾಳಾಗಿ. ಬಟ್ ಒನ್ ಡೇ ಏನಾಗಲ್ಲ, ವ್ಲಾಗ್ಗೋಸ್ಕರ ಮಾಡಲೇಬೇಕು, ಸೊ ಮಾಡಿದ್ವಿ. ಓಕೆ, ಈಗ ಊಟ ಎಲ್ಲ ಫಿನಿಶ್ ಆಯಿತು. ಇವತ್ತಿನ ವ್ಲಾಗು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಈಗ ನೀವೆಲ್ಲ ನಿಮ್ಮ ಒಂದು ಸಜೆಷನ್ ತೊಗೊಂಡೆ ನಾವು ಫುಲ್ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟು ಇನ್ನೂ ಜಾಸ್ತಿ ಕೊಡಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.